ಸಿದ್ದರಾಮಯ್ಯನವರು 4.49 ಲಕ್ಷ ಕೋಟಿ ರೂಪಾಯಿಗಳ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಈ ಬಾರಿ. ಮತ್ತು ಅದರ ಜೊತೆಗೆ 1.32 ಲ್ಯಾಕ್ ಸಾಲ ಕೂಡ ಮಾಡಿದ್ದಾರೆ. ಹೇಗಾಗಿದೆ ಅಂತಂದರೆ ಬಿ ಜೆ ಪಿಯವರು ಈ ಬಜೆಟ್ ಬಗ್ಗೆ ಒಂದು ರೀತಿಯಿಂದ ಇದು ಸಾಲದ ಬಜೆಟು, ಸಾಲದ ಸಿದ್ದರಾಮಯ್ಯ ಅಂತೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಇನ್ನು ಸ್ವಪಕ್ಷದವರು ಏನು ಹೇಳ್ತಾರೆ ಮತ್ತು ಯಾವ್ಯಾವ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಬಜೆಟ್ನಲ್ಲಿ ನ್ಯಾಯವನ್ನು ಒದಗಿಸಲಾಗಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ ಮಾಜಿ ಸಚಿವರು, ಮುದ್ದೇಬಿಹಾಳದ ಕ್ಷೇತ್ರದ ಶಾಸಕರು ಆಗಿರುವಂಥ ಅಪ್ಪಾಜಿ ನಾಡಗೌಡರಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಸರ್, ಬಜೆಟ್ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ನೋಡಿ, ಯಾವಾಗಲೂ ಕೂಡ ಸರ್ಪ್ಲಸ್ ಇದ್ದಾಗ ಯಾರಾದರೂ ಬಜೆಟ್ ಮಂಡನೆ ಮಾಡೋದು ಸಹಜವಾಗಿ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ. ಆದರೆ ಡೆಫಿಷಿಟ್ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಫಿಸ್ಕಲ್ ಡೆಫಿಷಿಟ್ಟು ಏನಿದೆ ಅದನ್ನು ಓವರ್ಕಮ್ ಮಾಡಿ ಒಂದು ಬಜೆಟನ್ನು ಮಂಡನೆ ಮಾಡಬೇಕು ಅಂದರೆ ಅದಕ್ಕೆ ನಿಜವಾಗಿಯೂ ಬಹಳಷ್ಟು ಅದರಲ್ಲಿ ಆಲೋಚನೆ ಮಾಡಬೇಕು ಮತ್ತು ಸರಿಯಾದ ರೀತಿಯಿಂದ ಹಂಚಿಕೆ ಆಗಬೇಕು. ಇದನ್ನು ಮಾಡುವುದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಇಟ್ ಇಸ್ ಎ ಚಾಲೆಂಜ್. ಇದನ್ನು ಸಿದ್ದರಾಮಯ್ಯನವರು ಅದನ್ನು ಬಹಳ ಜಾಣತನದಿಂದ ಅದನ್ನು ನಿಯಂತ್ರಣ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಲ್ಲ ವರ್ಗದ ಜನರಿಗೆ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಇಲಾಖೆಗಳಿಗೆ ನ್ಯಾಯವನ್ನು ಕೊಡೋ ರೀತಿಯಲ್ಲಿ ಯಾವ ರೀತಿಯಾದಂಥ ನಮ್ಮ ರಾಜ್ಯದ ಬೆಳವಣಿಗೆ ನಿಂತು ಹೋಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಏನು ಬಜೆಟ್ ಕೊಟ್ಟಿದ್ದಾರೆ, ನಿಜವಾಗಿಯೂ ನಾವು ಅಭಿನಂದಿಸಬೇಕಾಗ್ತೈತೆ. ರಾಜಕಾರಣ ಒಂದು ಕಡೆ ಬದಿಗಿಡೋಣ ಅಂತ. ಇವತ್ತು ಕೇಂದ್ರ ಸರ್ಕಾರ ಸಾಲ ಮಾಡಿದ್ದನ್ನು ಹೋಲಿಸಿ ನೋಡಿದಾಗ, ಮತ್ತೊಂದು ರಾಜ್ಯಗಳು ಹೋಲಿಸಿ ನೋಡಿದಾಗ ನಮ್ಮದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎಲ್ಲ ಇವತ್ತು ಸಾಕಷ್ಟು ಏನು ತಜ್ಞರಿದ್ದಾರೆ, ಆರ್ಥಿಕ ತಜ್ಞರು ಭಾಳ ಚೆನ್ನಾಗಿ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕೆ ಅವರು ಹೇಳೋದ್ರಲ್ಲಿ ಹುರುಳಿಲ್ಲ. ಈಗ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಬಜೆಟ್ನಲ್ಲಿ ನ್ಯಾಯ ಒದಗಿಸಲಾಗಿದೆಯಾ? ನೋಡಿ, ನೀರಾವರಿ ಉತ್ತರ ಕರ್ನಾಟಕಕ್ಕೆ ಫೋಕಸ್ ಇರ್ತಕ್ಕಂಥದ್ದು ಈಗ ನೀರಾವರಿಗಳು, ಕಲ್ಯಾಣ ಕರ್ನಾಟಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗೋಸ್ಕರ. ಮತ್ತು ಈ ಗೋವಿಂದರಾವ್ ಕಮಿಟಿಯ ಒಂದು ವರದಿಯನ್ನು ಒಪ್ಕೊಂಡ ಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡಿ ನಾವು ಅಭಿವೃದ್ಧಿಗೊಳಿಸುತ್ತೀವಿ ಅನ್ನುವಂಥದ್ದನ್ನು ಸಿ ಎಮ್ ಅವರು ಬಹಳ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಮ್ಮ ಬಜೆಟ್ನಲ್ಲಿ ಕೂಡ ಹೇಳಿದ್ದಾರೆ. ಸೊ ಈಗ ನಾವು ಅದನ್ನು ಕಾದು ನೋಡಬೇಕಲ್ಲ. ಸಪ್ಲಿಮೆಂಟ್ರಿ ಬಜೆಟ್ ಬರಬೇಕು, ಈಗ ಪ್ಲೇಸ್ ಆಗಬೇಕು, ರಿಪೋರ್ಟ್ ಪ್ಲೇಸ್ ಆಗಬೇಕು, ಅದು ಅಕ್ಸೆಪ್ಟ್ ಆಗಬೇಕು, ಅದ್ರ ಮೇಲೆ ಡಿಸ್ಕಷನ್ ಆಗಬೇಕು. ನಂತರ ಯಾವ ಕ್ಷೇತ್ರಕ್ಕೆ ಈಗ ಫಾರ್ ಎಕ್ಸಾಂಪಲ್ ಮುದ್ದೇಬಿಹಾಳ ಕ್ಷೇತ್ರ ತೊಗೊಳ್ಳಿ, ಬಿಜಾಪುರದಲ್ಲಿ ಇನ್ನೊಂದು ಕ್ಷೇತ್ರ ತೊಗೊಳ್ಳಿ. ಒಂದು ನೀರಾವರಿಯಲ್ಲಿ ಹಿನ್ನಡೆ ಆಗಿರ್ಬೋದು, ಕೆಲವರಿಗೆ ರಸ್ತೆಯಲ್ಲಿ ಹಿನ್ನಡೆ ಆಗಿರ್ಬೋದು, ಕೆಲವ್ರಿಗೆ ಗ್ರಾಮೀಣ ರಸ್ತೆಯಲ್ಲಿ ಹಿನ್ನಡೆ ಆಗಿರ್ಬೋದು, ಕೆಲವರಿಗೆ ಮೈನರ್ ಇರಿಗೇಷನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿರ್ಬೋದು, ಕೆಲವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿರ್ಬೋದು. ಅದನ್ನು ಆ ರಿಪೋರ್ಟಿನ ಆಧಾರವನ್ನು ಇಟ್ಕೊಂಡು ಅದಕ್ಕೆ ಯಾವುದಕ್ಕೆ ಒತ್ತನ್ನು ಕೊಡಬೇಕು ಆ ಒತ್ತನ್ನು ಕೊಡುವಂತಹ ಕೆಲಸವನ್ನು ಮಾಡಿದಾಗ ಅದನ್ನು ನೀವು ಎಲ್ಲನೂ ಕೂಡ ಒಂದು ನ್ಯಾಯಯುತವಾಗಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಅದರ ಬಗ್ಗೆ ಬಹಳ ಆಲೋಚನೆ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗ ಆಲ್ಮಟ್ಟಿ ವಿಚಾರಕ್ಕೆ ಬರೋದಾದರೆ 524 ಮೀಟರ್ ಎತ್ತರ ಇನ್ನೊಂದು, ಮತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3 ಏನಿದೆಯಲ್ಲ ಅದಕ್ಕೆ ಭಾಳಷ್ಟು ಅಮೌಂಟ್ ಬೇಕಾಗುತ್ತೆ. ಈ ಬಜೆಟ್ ಅಲೋಕೇಶನ್ನಲ್ಲಿ ನೀವೇನು ಆವಾಗ ಈ ಧ್ವನಿ ಎತ್ತಾ ಇರ್ತೀರಿ. ಸೊ ಈ ಬಗ್ಗೆ ನಿಮಗೆ ತೃಪ್ತಿ ತಂದಿದೆಯಾ? ಈಗ ಮೊದಲನೇದಾಗಿ ಇದು 3 ವರ್ಷದ ಯೋಜನೆ, 1 ವರ್ಷದ ಯೋಜನೆ ಅಲ್ಲ. ಈಗ ಸುಮಾರು 65,000ರಿಂದ 75,000 ಕೋಟಿ ರೂಪಾಯಿ ಏನು ಬೇಕು ಅದು 1 ವರ್ಷದಲ್ಲೇ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಮುಖ್ಯಮಂತ್ರಿಯವರು. ಅದು 3 ವರ್ಷ 4 ವರ್ಷದಲ್ಲಿ ಮಾಡ್ತಕ್ಕಂಥ ಯೋಜನೆ. ಅದು ಕೇಂದ್ರ ಸರ್ಕಾರ ಇವತ್ತಿಗೂ ಕೂಡ ನಮ್ಮ 524ಗೆ ನೋಟಿಫಿಕೇಷನ್ ಮಾಡಿಲ್ಲ. ಸೊ ಇದಕ್ಕೋಸ್ಕರನೇ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಅದು ಏನೇಕಾಗಲಿ ನಾವು ಇವತ್ತು ಅದನ್ನು ಸ್ವಾಧೀನಪಡಿಸ್ಕೊಳ್ಳೋ ಪ್ರಕ್ರಿಯೆ ಪ್ರಾರಂಭ ಮಾಡೋಣ ಅಂತ ಒಂದು ದಿಟ್ಟ ಹೆಜ್ಜೆಯನ್ನು ಮುಖ್ಯಮಂತ್ರಿಯವರು ತೆಗೆದುಕೊಂಡಿದ್ದಾರೆ. ಅದರ ಜೊತೆಯಾಗಿ ನೀವು ಬಜೆಟ್ನಲ್ಲಿ ನೋಡ್ಬೋದು, ನಮ್ಮ ಅನೆಕ್ಷರ್ಸ್ನಲ್ಲಿ ನೋಡ್ಬೋದು, ನೀವು ಬಜೆಟ್ ಅನೆಕ್ಷರ್ನಲ್ಲಿ ನೋಡ್ಬೋದು. ಈಗ ನೀರಾವರಿ ಅಪ್ಪರ್ ಕೃಷ್ಣ ಯೋಜನೆಯಲ್ಲಿ ಇರ್ತಕ್ಕಂಥ ಇವತ್ತು ಏತ ನೀರಾವರಿ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಕೆರೆ ತುಂಬುವಂಥ ಯೋಜನೆ ಆಗಿರ್ಬೋದು, ಹೊಸದಾಗಿ ಕಾಲುವೆಗಳನ್ನು ಮತ್ತೊಂದು ಮಾಡ್ತಕ್ಕಂಥದ್ದಾಗಿರ್ಬೋದು,
ಇವೆಲ್ಲ ಅದರಲ್ಲಿ ಉಲ್ಲೇಖ ಆಗಿದ್ದಾವೆ. ಇದನ್ನೆಲ್ಲ ನೋಡಿದಾಗ ಮತ್ತು ಅವರು ಸಹಜವಾಗಿ ನಾವೇನು ಅವ್ರು ಹೇಳಿದಾರಲ್ಲ, ವರ್ಷಕ್ಕೆ ಕನಿಷ್ಠ ಪಕ್ಷ ನಾವು 18,000ರಿಂದ 18,500 20,000 ಕೋಟಿ ರೂಪಾಯಿಯನ್ನು ಕೊಡ್ತೇವೆ ನೀರಾವರಿ ಕೃಷ್ಣ ಯೋಜನೆಗೆ ಅನ್ನುವಂಥದ್ದು ಅಲ್ಲಿ ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಪರ ಕೃಷ್ಣ ಪ್ರಾಜೆಕ್ಟು ನಿಧಾನಗತಿಯಲ್ಲಿ ಸಾಗೋದ್ರಿಂದ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಹೊಣೆಗಾರಿಕೆ ನಾವು ಹೇಳಬೇಕಾದ್ರೆ ಸ್ಟ್ರೇಟ್ ವೇ ನಾವೆಲ್ಲರೂ ಹೇಳಬೇಕಾಗಿದ್ದರೆ ಅದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ. ನಮ್ಮ ಎಂ ಪಿಗಳು ಅದರ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಫಾರ್ ಪಾಲಿಟಿಕಲ್ ರೀಸನ್ಸ್ ಅವ್ರ ಪಾರ್ಟಿ ಅಫಿನಿಟಿನೋ ಅಥವಾ ಮೋದಿಯವರಿಗೆ ಭಯ ಬಿದ್ದು ಕುಂತಾರೋ ಗೊತ್ತಿಲ್ಲ. ಮೋದಿಯವ್ರಿಗಾರ ಭಯ ಬೀಳಬೇಕು ಒಂದು, ಇಲ್ಲ ಮತದಾರರಿಗಾರ ಭಯ ಬೀಳಬೇಕು ಒಂದು. ರಾಜಕಾರಣದಲ್ಲಿ ಅವ್ರು ಮೋದಿಗೆ ಭಯ ಬಿದ್ದಿದ್ದಾರೆ. ಸೊ ಮತದಾರರು ಅದಕ್ಕೆ ಏನು ಉತ್ತರ ಕೊಡ್ತಾರೆ, ನಾಳೆ ಬರುವಂಥ ಮುಂದಿನ ಚುನಾವಣೆಯಲ್ಲಿ ಕೊಡ್ತಾರೆ. ಯಾಕಂದರೆ ಕೇಂದ್ರ ಸರ್ಕಾರ ಇಷ್ಟೊಂದು ಅನ್ಯಾಯ ನಮ್ಮ ಮೇಲೆ ಆಗ್ತಾಯಿದೆ ಅಂತಂದರೆ ಇವ್ರು ಯಾರೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ, ಪಾರ್ಲಿಮೆಂಟ್ನಲ್ಲಿ ಒಂದು ಕ್ವಶನ್ ಹಾಕೋದಿಲ್ಲ, ಚರ್ಚೆ ಮಾಡೋದಿಲ್ಲ. ಅಂದರೆ ಇದು ಯಾವ ರೀತಿಯಾದಂಥ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ನಮ್ಮ ಕ್ಷೇತ್ರಗಳಿಗೆ? ನಮ್ಮ ಕರ್ನಾಟಕಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಬೇಕಲ್ಲ. ಏನು ವಿರೋಧ, ಒಂದು ಕ್ವಶನ್ ಕೇಳಿದ ತಕ್ಷಣ ನಾವು ಸರ್ಕಾರದ ವಿರೋಧವಾಗೋದಿಲ್ಲ. ಒಂದು ಪ್ರಶ್ನೆ ಕೇಳಿ ಅದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಪಡೆಯೋದ್ರಿಂದ ಅದು ವಿರೋಧ ಚಟುವಟಿಕೆ ಅಲ್ಲದು. ಅದು ಇರ್ತಕ್ಕಂಥ ನಮ್ಮ ಫಂಡಮೆಂಟಲ್ ರೈಟ್ ಆ್ಯಸ್ ಎ ಬೀಯಿಂಗ್ ಎ ಮೆಂಬರ್ ಆಫ್ ದಟ್ ಹೌಸ್. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸರ್, ಈಗ ಮುದ್ದೇಬಿಹಾಳ ಕ್ಷೇತ್ರಕ್ಕೆ ಬರೋಣ. ಭಾಳಷ್ಟು ಜನ ನಿಮ್ಮ ಪ್ರಶ್ನೆಗಳನ್ನು ಎಲ್ಲ ಗಮನಿಸ್ತಾ ಇರ್ತಾರೆ ಸೆಷನ್ನಲ್ಲಿ. ಸೊ ಏನೆಲ್ಲ ಕೇಳೋದಕ್ಕೆ ನೀವು ತಯಾರಿ ನಡೆಸಿದ್ದೀರಿ ಮುದ್ದೇಬಿಹಾಳಕ್ಕೆ ಸಂಬಂಧಪಟ್ಟ ಹಾಗೆ? ಮುದ್ದೇಬಿಹಾಳಕ್ಕೆ ನಾನು ಈಗಾಗಲೇ ಕೇಳಿದಂಥ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಕೊಟ್ಟಿದ್ದಾರೆ, ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅದರ ಜೊತೆಯಾಗಿ ನಮಗೆ ನೀರಾವರಿಗೋಸ್ಕರನೂ ಹಣವನ್ನು ಕೊಡ್ತೀವಿ ಅನ್ನುವಂಥದ್ದು ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ. ಬಟ್ ಬಜೆಟ್ನಲ್ಲಿ ರಿಫ್ಲೆಕ್ಟ್ ಆಗಿಲ್ಲ. ಅದು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಬರುವಂಥ ನಿರೀಕ್ಷೆ ನನಗಿದೆ. ನಮ್ಮ ಸ್ಕಾಡಾ ಗೇಟು ALBC ಮಾಡರ್ನೈಜೇಷನ್ ಆಗಬೇಕು. ಯಾಕಂದರೆ ಸೌಳು ಜವಳು ತುಂಬ ಆಗ್ತಾಯಿದೆ, ಬಹಳಷ್ಟು. ಪ್ರತಿ ವರ್ಷ ಇವತ್ತು ನಮ್ಮ 22,000 ಹೆಕ್ಟರ್ ಭೂಮಿಯಲ್ಲಿ ಸುಮಾರು ಒಂದು 3,000 ಹೆಕ್ಟರ್ ಭೂಮಿ ಈಗಾಗಲೇ ಸೌಳು ಜವಳು ಹಾಕ್ಕೊಂತಿದೆ. ಸೊ ಸೌಳು ಜವಳು ಬಹಳ ವ್ಯಾಪಕವಾಗಿ ಆಗೋದರಿಂದ ನಾವು ಅದಕ್ಕೆ ಸ್ಕಾಡಾ ಗೇಟನ್ನು ಅಳವಡಿಸಿ ಮಾಡರ್ನ್ ಮೀನ್ಸ್ ಆಫ್ ಇರಿಗೇಷನನ್ನು ಮಾಡೋದಕ್ಕೋಸ್ಕರ ಅದನ್ನು ಒತ್ತನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಕೇಳಿದ್ದೀನಿ. ಒಂದು ಟೆಕ್ನಿಕಲ್ ಕೋರ್ಸನ್ನು ಕೂಡ ಪ್ರಾರಂಭ ಮಾಡಬೇಕು, ಅದು ಡಿಪ್ಲೊಮಾ ಆಗಿರ್ಬೋದು ಅನ್ನುವಂಥದ್ದನ್ನು ಒತ್ತನ್ನು ಕೇಳ್ತಾ ಇದ್ದೀನಿ. ಅದರ ಜೊತೆಯಾಗಿ ಈ ನಮ್ಮ ಬ್ಯಾರೇಜಸ್ ಅವಶ್ಯಕತೆ, ಯಾಕಂದರೆ ಅಲ್ಲೇ ನಾವು ಚೆಕ್ ಮಾಡೋದ್ರಿಂದ ಈ ನೀರೇನು ಹೆಚ್ಚಿಗೆ ಓವರ್ಫ್ಲೋ ಆಗಿ ನಂತರ ಹಳ್ಳ ಕೂಡಿ ಮತ್ತೆ ಹೋಗಿ ನದಿಗೆ ಸೇರುತ್ತಲ್ಲ, ಅದನ್ನು ಅಲ್ಲೇ ಚೆಕ್ ಮಾಡಿ ಅದರಿಂದ ಲಿಫ್ಟ್ ಇರಿಗೇಷನ್ಸನ್ನು ರೈತರು ತಾವಾಗೇ ಮಾಡ್ಕೊತಾರೆ, ನಾವೇನು ಮಾಡಿಕೊಡ್ಬೇಕಾಗಿಲ್ಲ. ಅದು ಮತ್ತು ಗ್ರಾಮೀಣ ರಸ್ತೆಗಳು ಇವನ್ನೆಲ್ಲನೂ ಕೂಡ ಕೇಳಿದ್ದೀವಿ. ಆಮೇಲೆ ಮುಖ್ಯ ರಸ್ತೆಗಳನ್ನು ಕೇಳಿದ್ದೀವಿ, SSDP ಕೇಳಿದ್ದೀವಿ. ಅದರದ್ದು ಬಜೆಟ್ನಲ್ಲಿ ಅಪಿಯರ್ ಆಗಿದೆ. ದಿಂಡವಾರ ಟು ನಾಲತ್ವಾಡ್ ರೋಡ್ ಅನ್ನುವಂಥದ್ದು ಇವತ್ತು ಅದಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಟೆಂಡರ್ ಪ್ರೊಸೆಸ್ ಸದ್ಯ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಇದೆ. ಮತ್ತು ಸಣ್ಣ ಪುಟ್ಟ ಇರ್ತಕ್ಕಂಥ ಬಜೆಟ್ನಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿಲ್ಲ, ಅವು ಬಜೆಟ್ನಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿಲ್ಲ. ಸಹಜವಾಗಿ ಅದು ಬರುವಂಥ ಮುಂದಿನ ದಿವಸದಲ್ಲಿ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿಗೆ ಅವರಿಗೆ ಬಲ್ಕ್ ಅಲಾಟ್ಮೆಂಟ್ ಇರುತ್ತೆ. ಆ ಬಲ್ಕ್ ಅಲಾಟ್ಮೆಂಟ್ನಲ್ಲಿ ನಾವು ಕೆಲಸವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಎಲ್ಲಿಗೆ ಬಂತು? ಪೂರ್ತಿಗೊಳ್ಳಬೇಕಾಗಿದೆ. ಅಲ್ಲಿ 2-3 ಮಾತ್ರ ರೈತರು ತೊಂದರೆ ಮಾಡಿದ್ದಾರೆ. ನಿನ್ನೆ ದಿವಸ ಕೂಡ ನಾನು ಚೀಫ್ ಇಂಜಿನಿಯರ್ ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ. ಅವ್ರು ಕರೆಸಿ ಇನ್ನೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವು ಹೊಸ ನೀತಿ ಏನು ಬಂತು, ಇದು ಅಕ್ವಿಸಿಷನ್ ನೀತಿ, ಇದಕ್ಕೋಸ್ಕರ ತೊಂದರೆ ಆಗಿದೆ. ಈಗ 19(1) ಕೂಡ ನೋಟಿಫಿಕೇಷನ್ ಆಗಿದೆ. ಸೊ ಅದರ ಬಗ್ಗೆ ಹೆಚ್ಚು ನಾವು ಒತ್ತನ್ನು ಕೊಟ್ಟು ಕೂಡಲೇ ಅದನ್ನು ಮಾಡಿಸ್ತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತೇನೆ. ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ನಮಗೆ ಅನುದಾನ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಆ ಥರ ಏನಾದರೂ ಇದೆಯಾ? ನೋಡಿ, ಅನುದಾನ ಮೊದಲಿಗೆ ಅದಕ್ಕೆ ಬಹಳ ಜಾಣರು ನಮ್ಮ ಮುಖ್ಯಮಂತ್ರಿಯವರು. ಎಷ್ಟು ಜಾಣರಿದ್ದಾರೆ ಅಂದರೆ ನಮ್ಮ ಶಾಸಕರಿಗೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಮೊನ್ನೆ ಈ ಬಜೆಟ್ಟಿನ ಬಗ್ಗೆ ಒಂದು ಕಾರ್ಯಾಗಾರ ಮಾಡಿದರು. ಅವರು ಅದರಲ್ಲಿ ತಮ್ಮ ಭಾಷಣದಲ್ಲೇ ಉಲ್ಲೇಖ ಮಾಡಿದ್ದಾರೆ. 1952ರಿಂದ 56 ಬಜೆಟ್ ಎಷ್ಟಿತ್ತು, ಎಷ್ಟು ಕೋಟಿ ಇತ್ತು? 28 ಕೋಟಿ ಇತ್ತು. ಈಗ 4,49,000 ಕೋಟಿ ಆಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಸೊ ಆವಾಗ 28 ಕೋಟಿಯಲ್ಲೇ ಹೆಚ್ಚು ಕಡಿಮೆ ಎಲ್ಲರೂ ತೃಪ್ತಿಗೊಳ್ತಿದ್ರು. ಈಗ 4,48,000 ಕೋಟಿ ಆದರೂ ಕೂಡ 49,000 ಕೋಟಿ ಆದರೂ ಕೂಡ ತೃಪ್ತಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೇಡಿಕೆಗಳು ಹೆಚ್ಚಾಗಿದ್ದಾವೆ.
ನೀಡ್ಸ್ ಹೆಚ್ಚಾಗಿದ್ದಾವೆ. ಇದು ಸಹಜವಾಗಿ ಇರ್ತಕ್ಕಂಥದ್ದು. ಕಡೆ ಡೆವಲಪಿಂಗ್ ಸ್ಟೇಟ್ನಲ್ಲಿ ಸಹಜವಾಗಿ ಬೇಡಿಕೆಗಳು ಹೆಚ್ಚಿರ್ತಕ್ಕಂಥವು. ನಮ್ಮ ಬೇಡಿಕೆಗಳನ್ನು ಯಾವುದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನು ಅದನ್ನೇ ಹೇಳಿದ್ನಲ್ಲ, ಗೋವಿಂದರಾವ್ ಅವರ ಕಮಿಟಿ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೇ ಮುಂದೆ ನಾವು ಅದರ ಬೇಡಿಕೆಗಳಿಗೆ ಒತ್ತು ಕೊಡ್ಬೋದು. ಈಗ ಎಲ್ಲರೂ ಸಾಲದು ಅಂದರೆ ಎವ್ರಿ ಒನ್ ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಕಡೆ ಹೆಚ್ಚು ಅಭಿವೃದ್ಧಿ ಆಗಿರ್ಬೋದು, ಕೆಲವು ಕಡೆ ಕಡಿಮೆ ಅಭಿವೃದ್ಧಿ ಆಗಿರ್ಬೋದು. ಅದಕ್ಕೆ ಇವತ್ತು ಗೋವಿಂದರಾವ್ ಕಮಿಟಿ ರಿಪೋರ್ಟನ್ನು ಅವರು ಆಧರಿಸಿ ಮುಂದೆ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಡೆಗೆ ಹೆಚ್ಚು ಹಣವನ್ನು ತೊಡಗಿಸೋಕೆ ಆಗ್ತಾ ಇಲ್ಲ, ಅಸಹಾಯಕರಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಈಗ ನೋಡಿ, ಗ್ಯಾರಂಟಿ ಯೋಜನೆ ಕೂಡ ಒಂದು ಅಭಿವೃದ್ಧಿ ಕಾಮಗಾರಿನೇ. ಗೌರ್ಮೆಂಟ್ ಕೆನಾಟ್ ಬಿ ರನ್ ಆ್ಯಸ್ ಎನ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸರ್ಕಾರ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಸಂಸ್ಥೆ ಅಲ್ಲ. ಸರ್ಕಾರ ಇಟ್ ಈಸ್ ಎ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಗೌರ್ಮೆಂಟ್ ಈಸ್ ಫಾರ್ ದ ಪೀಪಲ್, ಬೈ ದ ಪೀಪಲ್ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಸೊ ನಾವು ಏನಾದರೂ ಕಾರ್ಯಕ್ರಮ ಮಾಡ್ತೀವಿ, ಮೊದಲ ಜನರನ್ನು ನಾವು ಮೇಲಕ್ಕೆ ಎತ್ತತಕ್ಕಂಥ ಕಾರ್ಯಕ್ರಮ ಏನು ಕೊಡ್ತೀವಿ, ಅಪ್ಲಿಫ್ಟ್ಮೆಂಟ್ ಆಫ್ ದ ಪೋರ್ ಅಂತ ಹೇಳ್ತೀವಿ, ಸಮಾನತೆ ತರುವುದರಲ್ಲಿ ಕೆಲವು ಕಾರ್ಯಕ್ರಮ ಕೊಡ್ತೀವಿ. ಅದು ಎಸೆನ್ಷಿಯಲ್ ಪಾರ್ಟ್ ಆಫ್ ಗೌರ್ಮೆಂಟ್ ಫಂಕ್ಷನಿಂಗ್. ಅದು ಇರದೇ ಇದ್ದರೆ ಆಗೋದಿಲ್ಲ. ಸೊ ಅದರ ಜೊತೆಯಾಗಿ ಒಂದು ಕಡೆ ನಮ್ಮ ಆದಾಯಗಳನ್ನು ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಚಿಂತನೆ ಆಗ್ತಾಯಿದೆ. ಸೊ ಇದನ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರು ಅಂತ ಹೇಳೇ ಎಲ್ಲ ರಿಪೋರ್ಟರ್ಸ್ ಕೂಡ ಇವತ್ತು ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ. ಸೊ ಗ್ಯಾರಂಟಿ ಡಸಂಟ್ ಹ್ಯಾವ್ ಎನಿ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಬಜೆಟ್. ಅಲ್ಲಿ ಏನಾದ್ರು ಇದ್ದರೆ ಅದನ್ನು ರ್ಯಾಷನಲೈಸ್ ಮಾಡಬೇಕು. ಎಲ್ಲಿ ರ್ಯಾಷನಲೈಸ್ ಮಾಡಬೇಕು ಅಂದರೆ ಯಾರು ಅನ್ಹರ್ಯರಿದ್ದಾರೋ, ಯಾರಿಗೆ ಅದು ಅರ್ಹತೆ ಇಲ್ಲೋ ಅದನ್ನು ಅದನ್ನು ಸ್ಕೇಲ್ ಡೌನ್ ಮಾಡೋ ಪ್ರಯತ್ನ ಮಾಡಬೇಕು ಅಷ್ಟೇ. ಬಟ್ ಕಡು ಬಡವನಿಗೆ ಏನು ನಾವು ಯೋಜನೆಗಳನ್ನು ಕೊಡ್ತೀವಿ ಅದು ಇಂದಿಗೂ ಇರಬೇಕು, ಮುಂದಿಗೂ ಇರಬೇಕು, ಭವಿಷ್ಯದಲ್ಲಿ ಯಾವಾಗಲೂ ಇರಬೇಕು. ಡಿ.ಕೆ. ಶಿವಕುಮಾರ್ ಅವರು 6 ವರ್ಷ ಕಳೆದರು KPCC ಅಧ್ಯಕ್ಷರಾಗಿ. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮತ್ತು ಅವ್ರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಒಂದು ಚತುರ ರಾಜಕಾರಣಿ. ಅವ್ರ ಬಗ್ಗೆ ಇನ್ನೊಂದು ಮಾತಿನಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ಸಂಘಟನಾಕಾರರು ಮತ್ತು ಪಕ್ಷದ ಸಂಘಟನೆಯಲ್ಲಿ ಬಹಳ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತಕ್ಕಂಥವ್ರು. ಯಾವಾಗಲೂ ಕೂಡ ಈಗೆಲ್ಲ ನಾನು ಅವರು 1989ರಿಂದ ಜೊತೆಯಲ್ಲಿದ್ದೀವಿ, ಆಗಿಂದನೂ ನೋಡ್ತೇನೆ. ಅವನು ಯಾವುದನ್ನು ವಿಷಯಕ್ಕಾಗಿ ಪಕ್ಷದ ಸಂಘಟನೆಯಲ್ಲಿ ಹೆಚ್ಚು ಅದನ್ನು ಬಲಪಡಿಸ್ಬೇಕು ಅನ್ನುವಂಥ ಒಂದು ವಿಚಾರ ಮಾಡಿರ್ತಾನೋ ಅಲ್ಲಿ ಅದಕ್ಕೆ ಅವರು ಹಗಲಿ ರಾತ್ರಿ ಕೂಡ ಪ್ರಯತ್ನ ಮಾಡಿ ಅದನ್ನು ಸಂಘಟನೆ ಮಾಡುವಂಥದ್ರಲ್ಲಿ ಮುಂದಾಗ್ತಾರೆ. ಸೊ ಅವರ ಪ್ರಯತ್ನಕ್ಕೋಸ್ಕರ ಇವತ್ತು 6 ವರ್ಷ ಅವರು ಮುಗಿಸಿದ್ದಾರೆ. ಹೈಕಮಾಂಡ್ ಕೂಡ ಮತ್ತು ನಮ್ಮ ಮುಖ್ಯಮಂತ್ರಿಯವರು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಕಾಂಗ್ರೆಸ್ಸಿನ ಎಲ್ಲ ರೀತಿಯಾದಂಥ ಕಾರ್ಯಕರ್ತರು ಕೂಡ ಅದು 6 ವರ್ಷ ಗತಿಸಿದ್ರು ಕೂಡ ಯಾಕೆ 6 ವರ್ಷ ಇವರು ಮಾಡಿದ್ರಪ್ಪ ಅನ್ನುವಂಥ ಎಲ್ಲೂ ಕೂಡ ಬೇಸರ ಇಲ್ಲ. ಸೊ ಹೀಗಿದ್ದಾಗ ನಿಜಕ್ಕೂ ಕೂಡ ಅವರು ಎಲ್ಲರ ಜೊತೆ ಬೆರೆತು ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದನ್ನೇ ನಾವು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಮತ್ತು ಅವರು ಮತ್ತು ಮುಖ್ಯಮಂತ್ರಿ ಅವರು ಕೂಡಿ ಜೋಡೆತ್ತಿನ ಥರ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದಕ್ಕೋಸ್ಕರನೇ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ವಿರೋಧ ಪಕ್ಷದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಯಾವ ರೀತಿಯಾಗಿ ವೇದಿಕೆಗಳನ್ನು ಸಿದ್ಧ ಮಾಡಬೇಕು ಮಾಡಿದರು. ಆ ರೀತಿಯಾಗಿ ಒಂದು ವಿರೋಧ ಪಕ್ಷದಲ್ಲಿದ್ದಾಗೂ ಕೂಡ ಚಾಲೆಂಜ್ ಆಗಿ ತಗೊಂಡುಕೊಂಡಂಥ ಒಬ್ಬ ಯುವ ಅಧ್ಯಕ್ಷ. ಸೊ ಅವರಿಗೆ ನಾವು ಅಭಿನಂದಿಸ್ತೇವೆ. 6 ವರ್ಷ ಅಲ್ಲ, ಇನ್ನೂ ಮುಂದುವರೆದರೂ ಕೂಡ ನಮಗೆ ಯಾವುದು ಬೇಸರ ಇಲ್ಲ. ಬಟ್ ನೀವೀಗ ಹೇಳಿದ್ರಿ, ಡಿ.ಕೆ. ಶಿ ಅವರು ಮೊನ್ನೆ ಮಾಧ್ಯಮಕ್ಕೆ ಹೇಳುವಾಗ ನನಗೆ ಸಾಕಾಗಿದೆ ಅಂತ ಹೇಳಿದರು. ಅಂದರೆ 6 ವರ್ಷನೇ ನಾನು ಸಾಕು ಅಂತ ಹೇಳಿದರು. ಯಾಕೆ ಈ ಮಾತು ಹೇಳಿರ್ಬೋದು? ಈಗ ಪ್ರಶ್ನೆ ಅವ್ರಿಗೆ ಕೇಳಬೇಕು ನೀವು ಅದನ್ನು. ನಮಗೆಲ್ಲ ಅವ್ರು ಮಾಡ್ತಾ ಇರೋದು ಚೆನ್ನಾಗಿದೆಯಪ್ಪ, ಮುಂದೆ ನಾವೇನು ಯಾರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ತೆಗೀರಿ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ರೋ ಗೊತ್ತಿಲ್ಲ. ಅದಾಗೂ ಕೂಡ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಅವರ ಮುಂದಿನ ಪ್ರತಿಯೊಂದು ಇಟ್ಟಂಥ ಹೆಜ್ಜೆಯಲ್ಲಿ ಅವ್ರಿಗೆ ಯಶಸ್ಸನ್ನು ಕೊಡಲಿ ಮತ್ತು ಪಕ್ಷದ ಸಂಘಟನೆಯಲ್ಲಿ ಮತ್ತು ಒಳ್ಳೆಯ ಹೆಸರನ್ನು ತರುವುದರಲ್ಲಿ ಎಲ್ಲರೂ ಒಟ್ಟಿಗೆ ಆಗಿ ಅದು ಸಿದ್ದರಾಮಯ್ಯನವರ ಜೊತೆಗೂಡಿ, ಖರ್ಗೆ ಅವರ ಜೊತೆಗೂಡಿ, ನಮ್ಮೆಲ್ಲರ ಶಾಸಕರ ಜೊತೆಗೂಡಿ ಇನ್ನೂ ಒಂದು ಉಜ್ವಲವಾದಂಥ ಭವಿಷ್ಯದ ಕಡೆ ಮುಂದೆ ಬರುವಂಥ ದಿವಸದಲ್ಲಿ ಅದು ನಾವೆಲ್ಲರೂ ಸೇರಿ ಆ ಒಂದು ಯಶಸ್ವಿಗೆ ಪ್ರಯತ್ನ ಮಾಡೋಣ. ಮುಂದಿನ 28ರ ಚುನಾವಣೆ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ತರುವುದರಲ್ಲಿ
ಅವರ ಪಾತ್ರ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿ ಅವರಿಗೆ ಒಳ್ಳೆಯದಾಗಲಿ, ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಕೊನೆ ಪ್ರಶ್ನೆ, ಸಿದ್ದರಾಮಯ್ಯನವರು ಇದೇ ಮಾತು ಹೇಳಿದರು, 28ಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನುವಂಥದ್ದು. ಇದು ಯಾವ ಅರ್ಥ ಕೊಡುತ್ತೆ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ನಾನು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ಗೆ ಒಂದು ರೀತಿಯಿಂದ ಪರೋಕ್ಷವಾಗಿ ಒತ್ತಡವನ್ನು ಹೇರ್ತಾನೆ ಇದ್ದಾರೆ. ಈ ಅವಧಿಯಲ್ಲಿನೇ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ? ನೀವೇನಾದರೂ ಹೇಳ್ತೀರಾ ಈ ಬಗ್ಗೆ? ನೋಡಿ, ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಅಂತ ಅವರು ಇಬ್ಬರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಹೇಳ್ತಾರೆ, ಬಹಳಷ್ಟು ಜನರ ಅಭಿಪ್ರಾಯ ಇದೆ, ಕಾಂಗ್ರೆಸ್ನವರ ಅಭಿಪ್ರಾಯ ಇದೆ. ಯಾರ ಬಗ್ಗೆಯೂ ವ್ಯತ್ಯಾಸ ಇಲ್ಲ. ಡಿ ಕೆ ಶಿವಕುಮಾರ್ ಬಗ್ಗೆಯೂ ವ್ಯತ್ಯಾಸವನ್ನು ನಾವು ಮಾಡ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆಯೂ ವ್ಯತ್ಯಾಸ ಮಾಡ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ಕೊನೆಯಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಅದ್ರ ಬಗ್ಗೆ ಎಲ್ಲರೂ ತಲೆಬಾಗಿಸ್ಬೇಕಾದಂಥ ಒಂದು ಪ್ರಸಂಗ. ಇದು ಪಕ್ಷದ ಶಿಸ್ತಿನ ಒಂದು ಸಿಪಾಯಿಗಳು ನಾವು. ಸೊ ಹೀಗಿದ್ದಾಗ ಅದರ ಬಗ್ಗೆ ನಾವು ಹೆಚ್ಚಿಗೆ ಏನಾದರೂ ಒಂದು ಹೇಳಿಕೆಯನ್ನು ಕೊಡೋದು, ವ್ಯಕ್ತಿತ್ವವಾದಂಥ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಬೆಟರ್ ಫ್ಯೂಚರ್ ಫಾರ್ ಹಿಮ್ ಇನ್ ಫ್ಯೂಚರ್. ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆದರೆ ಅಪ್ಪಾಜಿ ನಾಡಗೌಡರು ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ನಾನು ಯಾವಾಗಲೂ ಆಕಾಂಕ್ಷೆ ಅದೀನಿ, ಮೊದಲು ಇದ್ದೆ, ಈಗೂ ಅದೀನಿ, ಮುಂದೂ ಇರ್ತೇನೆ, ಪ್ರಶ್ನೆ ಇಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಪ್ಪಾಜಿ ನಾಡಗೌಡರ ಮನದಾಳದ ಮಾತು. ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಸಂಘಟನೆಕಾರರು, ಚತುರಮತಿ ಮತ್ತು ರಾಜಕಾರಣವನ್ನು ಮತ್ತು ಪಕ್ಷದ ಸಂಘಟನೆಯನ್ನು ಎರಡೂ ಜೊತೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗೆಯೇ ಮುದ್ದೇಬೇಳಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಯೋಜನೆಗಳು, ಕಾಮಗಾರಿಗಳು ಬಾಕಿ ಇದ್ದಾವೆ ಅದೆಲ್ಲವೂ ಕೂಡ ತ್ವರಿತಗತಿಯಲ್ಲಿ ಆಗುವ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.